ನನ್ನ ಪರಿಚಯವಾಗಬೇಕೆ? ನೋಡಿರಿ, ಎಲ್ಲರೂ ನೋಡಿರಿ. ಯಾರ ಹೆಸರನ್ನು ಕೇಳಿದರೆ ತ್ರಿಲೋಕವೇ ಬೆಚ್ಚಿ ಬೀಳುವುದು. ಯಾರ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮನು ವರ ನೀಡಿದನೋ, ಯಾರು ಕೈಲಾಸ ಪರ್ವತವನ್ನೇ ಎತ್ತಿ ಅಲುಗಾಡಿಸಲು ಮುಂದಾದನೋ, ವಿಶ್ವವಸುವಿನ ಮಗ, ಪೌಲಸ್ತ್ಯನ ಮೊಮ್ಮಗ ರಾವಣ, ದಶಕಂಠ ರಾವಣ. ಈ ಶಿವಧನುಸ್ಸನ್ನು ಎತ್ತಲು ಯಾಕೆಷ್ಟು ಶ್ರಮ ಪಡುತ್ತಾರೆ? ಮೊದಲೇ ನಾನು ಎತ್ತಿದರೆ ಉಗುರಿನಿಂದ ಎತ್ತುವುದನ್ನು ಬೆಟ್ಟದಷ್ಟು ಭಾರ ಎಂದು ತಿಳಿದುಕೊಂಡಿರುವ ಈ ದುರ್ಬಲ ರಾಜಕುಮಾರರು ನಾವು ಎತ್ತಬಹುದಾಗಿತ್ತು ಎಂಬ ನಿರಾಶೆ ಏಕೆ ಎಂದು ಲಂಕೇಶ್ವರನು ಕಾಮರೂಪನಾಗಿ ಇಷ್ಟು ಹೊತ್ತು ಸುಮ್ಮನೆ ಕುಳಿತಿದ್ದು. ನನ್ನ ಪರಿಚಯ ಇನ್ನೂ ಬೇಕೆ ಜನಕ ಮಹಾರಾಜ? ಬೇಡ ಬೇಡ, ರಾವಣನ ಹೆಸರು ಕೇಳಿದರೆ ಸಾಕು ಬಹುದೊಡ್ಡ ಚರಿತ್ರೆಯೇ ಕಣ್ಣೆದುರಿಗೆ ಬಂದಂತಾಗುತ್ತೆ. ಸ್ವಾಗತ ಲಂಕಾಧೀಶ್ವರ, ಸುಸ್ವಾಗತ. ತಮ್ಮ ಪರಾಕ್ರಮವನ್ನು ಕೇಳಿ ಬಲ್ಲವರೆಲ್ಲ ಇಲ್ಲಿ ನೋಡಲು ಕಾತರಿಸುತ್ತಾರೆ. ನೋಡಲಿ, ಈ ರಾವಣನ ಪರಾಕ್ರಮವನ್ನು ನೋಡಲಿ. ಈ ರಾಜಾದಿರಾಜರೆಲ್ಲರ ಪಾಲಿಗೆ ಬೆಟ್ಟದಷ್ಟು ಭಾರವಾಗಿರುವ ಈ ಶಿವಧನುಸ್ಸು ಈ ರಾವಣನ ಕೈಗೆ ಬಿದಿರಿನಂತೆ ಹಗುರವಾಗಿ ಹೇಗೆ ಬಂದು ಕೈ ಸೇರುವುದೋ ನೋಡಿ ಆನಂದ ಪಡಲಿ. ಮಹಾರಾಣಿ, ಸೀತಾ ಸ್ವಯಂವರಕ್ಕೆ ಲಂಕೆ ರಾವಣನ ಆಗಮನವಾಗಿದೆ. ನನ್ನ ಪ್ರಿಯ ಸೀತೆ ಯಾವುದೇ ಕಾರಣಕ್ಕೂ ಆ ರಾವಣನ ಪಾಲಾಗದಿರಲಿ ತಾಯಿ, ಪಾಲಾಗದಿರಲಿ.
ನಮಗೆಲ್ಲ ಬೆಟ್ಟದಷ್ಟು ಭಾರ, ನಿನಗೆ ಮಾತ್ರ ಬಿದಿರಿನಷ್ಟು ಹಗುರ. ಈ ಬಿದಿರನ್ನು ಎತ್ತಲು ನೀನೇಕೆ ಬೆಟ್ಟದಂತೆ ಉರುಳಿರುವೆ? ದಶಕಂಠ 20 ಭುಜಗಳಿಂದ ಎತ್ತುವೆ ಎಂದರೆ ಹೀಗೇಕೆ ಬಿದ್ದಿರುವೆ? ರಾವಣನ ಅಹಂಕಾರ ಅಳಿಯಿತು. ರಾವಣನಿಗೆ ಗರ್ವಭಂಗವಾಯಿತು. ಸಾಕು, ನಿಲ್ಲಿಸಿ ನಿಮ್ಮ ಈ ಕೊಳಕದ ಮಾತುಗಳನ್ನು. ಜನಕ ಮಹಾರಾಜ ಇವರೆಲ್ಲರೂ ಮಾತನಾಡುತ್ತಿದ್ದರು, ನನ್ನನ್ನು ಅಪಮಾನಗೊಳಿಸಲೆಂದೇ ನೀನು ಸುಮ್ಮನೆ ಕುಳಿತಿರುವೆಯಾ? ಲಂಕಾಧೀಶ ರಾವಣ, ಇಲ್ಲಿಯವರೆಗೆ ಎಷ್ಟೋ ಜನ ರಾಜಾದಿರಾಜರು ಇಲ್ಲಿಗೆ ಬಂದು ಶಿವಧನುಸ್ಸನ್ನು ಎತ್ತಲು ಹೋಗಿ ವಿಫಲರಾದರು. ಆದರೆ ಈ ಸಭೆಯಲ್ಲಿ ಯಾರೊಬ್ಬರು ತಾವು ಆಡಿದಂತಹ ಕುಹಕದ ಮಾತುಗಳನ್ನು ಆಡಿರಲಿಲ್ಲ. ಈ ರೀತಿಯ ಮಾತುಗಳು ತಮ್ಮಿಂದ ಬರುವುದಕ್ಕೆ ಕಾರಣ ಇತರರೆಲ್ಲ ದುರ್ಬಲರೆಂದು, ತಾವೊಬ್ಬರೇ ಪರಾಕ್ರಮಶಾಲಿಗಳೆಂದು ಆಡಿದ ಗರ್ವದ ಮಾತುಗಳು ಹಾಗೂ ನಡೆನುಡಿಗಳು. ಅವೆಲ್ಲ ಈ ಪರಿಸ್ಥಿತಿಗೆ ಕಾರಣ. ಜನಕ ಮಹಾರಾಜ, ಈ ಒಂದು ಸೋಲಿನಿಂದ ನನ್ನ ಪರಾಕ್ರಮವನ್ನು ಆಡಿಕೊಂಡವರೆಲ್ಲರೆದುರಿಗೂ ನನ್ನ ಬಲವೇನೆಂದು ತೋರಿಸುತ್ತೇನೆ. ಇದುವರೆಗೂ ನೀವು ಕೇಳಿರುವ ರಾವಣನ ಚರಿತ್ರೆ, ಪರಾಕ್ರಮದ ಚರಿತ್ರೆ ಹಿಂದೆಂದೂ ನಡೆದಿಲ್ಲ. ಇನ್ನು ಮುಂದೆ ಹೆಚ್ಚು ನಡೆಯುವುದು. ಸೀತೆ, ಸಹೋದರಿ ಸೀತೆ, ನನಗೀಗ ಎಷ್ಟು ಆನಂದವಾಗುತ್ತಿದೆ ಗೊತ್ತೇ? ನೀನು ಹೇಳಿದರೆ ತಾನೇ ನನಗೆ ಗೊತ್ತಾಗುವುದು. ಆ ರಾವಣ ಶಿವಧನುಸ್ಸನ್ನು ಎತ್ತಲಾರದೆ ವಿಫಲನಾದನಂತೆ. ಗರ್ವಭಂಗವಾಗಿ ಅಪಮಾನಿತನಾಗಿ ಸಿಟ್ಟಿನಿಂದ ತೆರಳುವಂತಾಯಿತಂತೆ. ನನಗೆ ತಿಳಿದಿತ್ತು. ಹಾ, ನಿನಗೆ ಹೇಗೆ ತಿಳಿದಿತ್ತು? ಯಾರು ಹೇಳಿದರು? ಈ ಗಿಳಿ. ಈ ಚಿತ್ರದಲ್ಲಿರುವ ಗಿಣಿ ಹೇಳಿತೆ? ಈ ಚಿತ್ರದಲ್ಲಿರುವ ಗಿಣಿ ಅಲ್ಲ, ಈ ಚಿತ್ರ ಬರೆಯಲು ಕಾರಣವಾದ ಗಿಳಿ ಅಂದೇ ಹೇಳಿತಲ್ಲ. ಪುರುಷೋತ್ತಮನಿಂದ ಮಾತ್ರ ಸಾಧ್ಯ ಶಿವಧನಸ್ಸನ್ನು ಎತ್ತಲು. ರಾವಣ ಪುರುಷಾಧಮ ಎಂದು ನೀನೇ ಹೇಳಿದೆ. ಹಾಗಿದ್ದ ಮೇಲೆ ಶಿವಧನಸ್ಸನ್ನು ಎತ್ತಲು ಸಾಧ್ಯವೇ ಇಲ್ಲ ಎಂದು ನಾನು ನಂಬಿದೆ. ಸಹೋದರಿ, ನಿನ್ನ ನಂಬಿಕೆ, ನಿನ್ನ ವಿಶ್ವಾಸಕ್ಕೆ ಸಾಟಿಯೇ ಇಲ್ಲ. ಗುರುದೇವ, ಅದು ಆ ವನ ಮಧ್ಯದಲ್ಲಿ ಆಶ್ರಮವೊಂದು ಗೋಚರಿಸುತ್ತಿದೆ. ಆದರೆ ಅಲ್ಲಿ ಯಾವ ಮುನಿಗಳು ಕಾಣಿಸುತ್ತಿಲ್ಲ. ಇದು ಯಾರ ಆಶ್ರಮ? ಏಕೆ ಇಲ್ಲಿ ಯಾರು ವಾಸಿಸುತ್ತಿಲ್ಲವೆಂದು ನಾವು ತಿಳಿಯ ಬಯಸುತ್ತೇವೆ. ದಯಮಾಡಿ ತಿಳಿಸುವಂತವರಾಗಿ. ರಾಘವ, ಈಗ ನೀನು ಕೇಳಿದ ಪ್ರಶ್ನೆ ಸಮಯೋಚಿತವೂ ಸೂಕ್ತವೂ ಆಗಿದೆ. ಆ ಆಶ್ರಮದಲ್ಲಿ ವಾಸವಾಗಿದ್ದ ಮಹರ್ಷಿಗಳು ಆಶ್ರಮವನ್ನು ತ್ಯಜಿಸಿ ಹೋಗಲು ಕಾರಣವನ್ನ ನಾನೀಗ ನಿಮಗೆ ತಿಳಿಸುತ್ತೇನೆ. ನೀವಿಬ್ಬರು ಗೌತಮ ಮಹರ್ಷಿಗಳ ಹೆಸರನ್ನು ಕೇಳಿರಬೇಕಲ್ಲ? ಗೌತಮ ಮಹರ್ಷಿಗಳು ಸಪ್ತರ್ಷಿಗಳಲ್ಲಿ ಒಬ್ಬರಲ್ಲವೇ? ಹೌದು, ಸಪ್ತರ್ಷಿಗಳಲ್ಲಿ ಒಬ್ಬರಾದ ಗೌತಮರು ಕುಲಪತಿಗಳೂ ಹೌದು, ಗೋತ್ರ ಪ್ರವರ್ತಕರೂ ಹೌದು. ಅನಾವೃಷ್ಟಿಯ ಸಮಯದಲ್ಲಿ ಸಹಸ್ರಾರು ಮಂದಿ ಬ್ರಾಹ್ಮಣರನ್ನ ಆಶ್ರಮದಲ್ಲಿ ಇರಿಸಿಕೊಂಡು ಆತಿಥ್ಯವನ್ನು ನೀಡಿ ಸತ್ಕರಿಸಿದಂತಹ ಮಹಾಪುರುಷ. ಗುರುಗಳೇ, ಅನಾವೃಷ್ಟಿ ಕಾಲದಲ್ಲಿ ಸಹಸ್ರಾರು ಜನರಿಗೆ ಆತಿಥ್ಯ ನೀಡಿದ ಮಹಾಮುನಿಗಳ ಆಶ್ರಮದಲ್ಲಿ ಇಂದು ಯಾರೂ ವಾಸಿಸದೇ ಇರುವುದು ಆಶ್ಚರ್ಯವುಂಟು ಮಾಡುತ್ತಿದೆ. ಅದಕ್ಕೆಲ್ಲ ಒಂದು ಮಹಾ ದುರ್ಘಟನೆಯೇ ಕಾರಣ ಲಕ್ಷ್ಮಣ. ಗೌತಮರ ಪತ್ನಿ ಅಹಲ್ಯೆ ಮಹಾ ಸುಂದರಿಯೂ ಹೌದು, ಮಹಾ ಪತಿವ್ರತೆಯೂ ಹೌದು. ಅಹಲ್ಯೆಯ ಸೌಂದರ್ಯಕ್ಕೆ ಮಾರು ಹೋದ ದೇವೇಂದ್ರ
ಒಮ್ಮೆ ಗೌತಮ ಮಹರ್ಷಿಗಳು ಆಶ್ರಮದಲ್ಲಿ ಇಲ್ಲದ ಸಮಯದಲ್ಲಿ ತಾನೇ ಗೌತಮ ಮಹರ್ಷಿಗಳ ವೇಷವನ್ನು ಧರಿಸಿ ಆಶ್ರಮವನ್ನು ಪ್ರವೇಶಿಸಿದ. ನಡೆಯಬಾರದ ಘಟನೆಗಳು ನಡೆದು ಹೋದವು. ಇದನ್ನು ಅರಿತ ಗೌತಮರು ಇಬ್ಬರನ್ನು ಶಪಿಸಿ ಆಶ್ರಮವನ್ನೇ ತ್ಯಜಿಸಿ ಹೊರಟು ಹೋದರು. ಪಾಪ ತೊಳೆವ ಗಂಗೆ ಜನಿಸಿದ ಪಾದ ಪರಿತಾಪ ಕಳೆಯಲು ಪ್ರವೇಶಿಸಿತಾಶ್ರಮವ ಕಳಂಕಿತಳಾಗಿ ಕಲ್ಲಿಗೂ ಕಡೆಯಾದ ಋಷಿ ಸತಿಯ ಸಾವಿರ ವರುಷಗಳ ಶಾಪ ವಿಮೋಚನೆಯ ಪರಮಂಗಳ ಕ್ಷಣವಿದು ಪರಮಂಗಳ ಕ್ಷಣವಿದು. ಒಂದು ಮಹತ್ ಕಾರ್ಯದ ನಿಮಿತ್ತವಾಗಿ ನಾವಿಂದು ಆ ಆಶ್ರಮವನ್ನು ಪ್ರವೇಶಿಸಬೇಕಾಗಿದೆ. ನಡೆಯಿರಿ. ಆಗಲಿ ಗುರುಗಳೇ. ಸಹೋದರಿ ಅಹಲ್ಯಾದೇವಿ, ರಾಮನ ಆಗಮನದಿಂದ ನಿನ್ನ ಶಾಪ ವಿಮೋಚನೆಯಾಯಿತು. ಇನ್ನು ಮುಂದೆ ನಿನಗೆ ಸನ್ಮಂಗಳವು ಉಂಟಾಗುವುದು. ಧನ್ಯಳಾದೆ ಮಹರ್ಷಿ, ಧನ್ಯಳಾದೆ. ರಾಮ, ರಾಮಚಂದ್ರ, ಈ ನಿನ್ನ ದಿವ್ಯ ಮಂಗಳ ರೂಪವನ್ನು ಕಾಣುವುದಕ್ಕಾಗಿ, ನನ್ನ ಶಾಪ ವಿಮೋಚನೆಗಾಗಿ ಸಾವಿರಾರು ವರ್ಷಗಳಿಂದ ಧ್ಯಾನಿಸುತ್ತಾ ಕಾಯುತ್ತಿದ್ದೆ. ಆ ನನ್ನ ತಪಸ್ಸು, ನಿರೀಕ್ಷೆ ಇಂದು ನಿನ್ನ ಆಗಮನದಿಂದ ಸಾರ್ಥಕವಾಯಿತು, ಸಾರ್ಥಕವಾಯಿತು ತಂದೆ. ರಾಮಚಂದ್ರ, ಲಕ್ಷ್ಮಣ, ನೀವುಗಳು ಇಂದಿಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ನನ್ನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಾತೆ, ನಾವು ಮಹರ್ಷಿ ವಿಶ್ವಾಮಿತ್ರರ ಆಜ್ಞಾನುವರ್ತಿಗಳಾಗಿ ಆಗಮಿಸಿದವರು. ಅವರು ಹೇಳಿದಂತೆಯೇ ನಾವು ಮುಂದೆ ಬರೆಯುತ್ತೇವೆ. ರಾಮಚಂದ್ರ, ನಿನ್ನ ಪಾದಸ್ಪರ್ಶದಿಂದ 1000 ವರ್ಷಗಳ ಅದೃಶ್ಯ ಅಸಹನೀಯ ಬದುಕು ಕೊನೆಗೊಳ್ಳುವುದರೊಂದಿಗೆ ಆಕೆಯ ಶಾಪ ವಿಮೋಚನೆಯೂ ಆಗಿದೆ. ಅಹಲ್ಯಾದೇವಿಗೆ ಆಗಿರುವ ಸಂತಸಕ್ಕೆ ಆತಿಥ್ಯವನ್ನು ನೀಡಿ ತನ್ನ ಭಕ್ತಿಯನ್ನು ಕೃತಜ್ಞತೆಯನ್ನು ತೋರುವ ಹಂಬಲದಲ್ಲಿದ್ದಾಳೆ. ಆಕೆಯ ಕೋರಿಕೆಗೆ ಮನ್ನಣೆ ಇತ್ತು ಪತಿತ ಪಾವನನೆಂಬ ಕೀರ್ತಿಗೆ ಪಾತ್ರನಾಗಿ. ಆಗಲಿ ಮಹರ್ಷಿಗಳೇ. ಮಾತೆ, ನಾವು ಇನ್ನೂ ಇಲ್ಲಿಯೇ ಇದ್ದು ತಮ್ಮ ಆತಿಥ್ಯವನ್ನು ಸ್ವೀಕರಿಸಿ ತೆರಳುತ್ತೇವೆ. ಧನ್ಯಳಾದೆ ರಾಮಚಂದ್ರ, ಧನ್ಯಳಾದೆ. ರಾಮಚಂದ್ರ, ಇಂದಿನಿಂದ ನನ್ನ ಪುಣ್ಯ ಆರಂಭವಾಯಿತು. ದಯಮಾಡಿ ತಾವುಗಳು ಆಗಮಿಸಬೇಕು.
ಮಂಥರೆ, ಏನನ್ನು ಲೇಪಿಸುತ್ತಿರುವೆ? ಇದರ ಪರಿಮಳ ಹೊಸದಾಗಿದೆಯಲ್ಲ? ಮಹಾರಾಣಿ, ನಿಮಗಾಗಿ ವಿಶೇಷವಾಗಿ ತಯಾರಿಸಿದ ಶಿರತಾಪ ಶಮನ ತೈಲ. ಯೋಚನೆಗಳಿಂದ ಶಿರ ಭಾರವಾಗಿದ್ದರೆ ಈ ತೈಲವನ್ನು ಲೇಪಿಸಿದರೆ ಹಗುರವಾಗುತ್ತದೆ. ಸರಿ, ಅದೇನೋ ಹೇಳಬೇಕೆಂದಿದ್ದೆಯಲ್ಲ, ಹೇಳು. ಮಹಾರಾಣಿ, ಅಂದು ರಾಜಕುಮಾರರು ಶಸ್ತ್ರಾಭ್ಯಾಸ ಮಾಡುತ್ತಿರುವಾಗ ಎಲ್ಲರಿಗಿಂತ ರಾಮಚಂದ್ರನ ಶಸ್ತ್ರ ಪ್ರಯೋಗವೇ ಶ್ರೇಷ್ಠವಾಗಿತ್ತೆಂದು ನೀವೇ ಹೇಳಿದಿರಲ್ಲ. ರಾಮಚಂದ್ರನ ಆ ಶ್ರೇಷ್ಠತೆ ಇದ್ದುದರಿಂದಲೇ ರಾಕ್ಷಸ ಸಂಹಾರಕ್ಕೆ ಸಾಧ್ಯವಾಯಿತು. ಭರತನಲ್ಲಿ ಆ ಶಕ್ತಿ ಇಲ್ಲದೆ ನಾವು ಅವನನ್ನು ಅಲ್ಲಿಗೆ ಕಳಿಸಿದ್ದರೆ ಆಗ ಒಳಿತಿಗಿಂತ ಕೆಡಕೆ ಆಗಬಹುದಿತ್ತಲ್ಲವೇ? ಅದಕ್ಕೆ ಭರತನನ್ನು ಅಲ್ಲಿಗೆ ಕಳಿಸಬೇಡಿರೆಂದು ನಾನು ಹೇಳಿದೆ. ಹಾಗಿದ್ದರೆ ಈಗ ಬೇಸರ ಮಾಡಿಕೊಳ್ಳಬೇಡ ಮಹಾರಾಣಿ. ಎಲ್ಲ ಪ್ರಶಂಸೆಗಳು ಅವರಿಗೆ ಮುಂದುವರೆದರೆ ಆಗ ನೀವೇ ಬೇಸರ ಪಡುವಿರಿ. ಸರಿ, ಈಗ ನಾನೇನು ಮಾಡಬೇಕೆಂದು ಹೇಳುವೆ? ಮಹಾರಾಣಿ, ಭರತನನ್ನು ರಾಮಚಂದ್ರನಂತೆ ಶಸ್ತ್ರಾಸ್ತ್ರ ಪ್ರಾವೀಣ್ಯವನ್ನು ಪಡೆಯುವಂತೆ ಪ್ರೇರೇಪಿಸಬೇಕು. ಭರತನು ರಾಮಚಂದ್ರನಂತೆ ದುಷ್ಟ ಶಿಕ್ಷಕ, ಶಿಕ್ಷ ರಕ್ಷಕನಂತೆ ಮಾಡಬೇಕು. ನೀವು ಮಹಾರಾಜರಿಂದ ವೀರಮಾತೆ ಎಂಬ ಪ್ರಶಂಸೆಯನ್ನು ಪಡೆಯಬೇಕು. ಮಹಾರಾಣಿ, ಈ ಒಡವೆಗಳನ್ನು ನಿಮ್ಮ ಮಗಳಿಗೋಸ್ಕರನೇ ವಿಶೇಷವಾಗಿ ವಿನ್ಯಾಸ ಮಾಡಿ ಸಿದ್ಧಪಡಿಸಿದಂತಹವು. ಇಂತಹ ಒಡವೆಗಳನ್ನು ಯಾವ ರಾಜಕುಮಾರಿಯೂ ಹಾಕಿಕೊಂಡಿರಲಾರರು. ಸಾಕು ಸಾಕು, ಈ ಒಡವೆಗಳನ್ನು ನೀನು ಖುದ್ದಾಗಿ ಮಾಡಿಸಿ ತೆಗೆದುಕೊಂಡು ಬಂದಿದ್ದಿ ಎಂದು ಅವುಗಳನ್ನು ಸುಮ್ಮನೆ ಪ್ರಶಂಸಿಸಬೇಡ. ನನಗೇನೋ ಇವು ಸಾಮಾನ್ಯವಾಗಿಯೇ ಕಂಡು. ಮಹಾರಾಣಿ, ಇವು ನಿಜಕ್ಕೂ ಅಪರೂಪವಾದದ್ದು. ನೋಡು ಸಖಿ, ನನಗೆ ಬರೀ ಅಪರೂಪ ಅಷ್ಟೇ ಅಲ್ಲ, ಅವು ಅತ್ಯಂತ ಸುಂದರವೂ ಆಗಿರಬೇಕು. ನನ್ನ ಮಗಳು ಗುಣದಲ್ಲಿ ಹೇಗೆ ಅಪರೂಪಳೋ ಹಾಗೆ ಸೌಂದರ್ಯದಲ್ಲೂ ಅಪರೂಪಳೇ. ಅವಳ ಸೌಂದರ್ಯಕ್ಕೆ ತಕ್ಕ ಸೌಂದರ್ಯವು ಅವಳು ತೊಡುವ ಒಡವೆಗಳಲ್ಲಿ ಇರಬೇಕು ಎಂದು ನಾನು ಬಯಸುತ್ತೇನೆ. ಬೇರೆ ವಿನ್ಯಾಸದ ಒಡವೆಗಳನ್ನು ಮಾಡಿಸಿ ತೆಗೆದುಕೊಂಡು ಬಾ. ಇದ್ಯಾವುದು ಬೇಡ. ಮಹಾರಾಣಿ, ಇಂತಹ ಒಡವೆಗಳನ್ನು ಹಿಂದೊಮ್ಮೆ ರಾಜಕುಮಾರಿ ಸೀತೆಗೆ ತಂದಾಗ ಚೆನ್ನಾಗಿದೆ ಎಂದಿರಿ. ಈಗ ರಾಜಕುಮಾರಿ ಊರ್ಮಿಳೆಗೆ ಮಾತ್ರ ಬೇಡವೆನ್ನುತ್ತಿದ್ದೀರಿ. ನಿಮಗೆ ಸಾಕು ಮಗಳಾದ ಸೀತೆಗಿಂತ ಹೆತ್ತ ಮಗಳಾದ ಊರ್ಮಿಳೆಯ ಮೇಲೆಯೇ ಹೆಚ್ಚು ಪ್ರೀತಿಯಲ್ಲವೇ? ಇಲ್ಲ, ಹಾಗೇನೂ ಇಲ್ಲ. ನನಗೆ ಎಲ್ಲ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿಯೇ ಇದೆ. ಹೆತ್ತ ಮಗಳು, ಸಾಕು ಮಗಳು ಎನ್ನುವ ಭೇದ ನನ್ನಲ್ಲಿಲ್ಲ. ನನ್ನ ಕಾಳಜಿಯ ಬಗ್ಗೆ ಇಂತಹ ಮಾತುಗಳನ್ನಾಡುವ ನೀನು ಇಲ್ಲಿರಬೇಡ. ಮಹಾರಾಣಿ, ಸಾಕು, ನಿಲ್ಲಿಸು ನಿನ್ನ ಅಸಂಬದ್ಧ ಮಾತುಗಳನ್ನು. ತೆಗೆದುಕೊಂಡು ಹೋಗು ಈ ನಿನ್ನ ಒಡವೆಗಳನ್ನು. ಇನ್ನೊಮ್ಮೆ ಈ ರೀತಿಯ ಮಾತುಗಳನ್ನು ಆಡುವ ಹಾಗಿದ್ದರೆ ಈ ಅರಮನೆಯಲ್ಲಿ ಕಾಲಿಡಬೇಡ. ಹೊರಡು. ಅಯ್ಯೋ ದೇವರೇ, ಎಂತಹ ನಿಂದನೆ ಕೇಳಿದೆ. ನಾನು ಎಂದಾದರೂ ನನ್ನ ಸೀತೆಗೆ ಭೇದ ಮಾಡುತ್ತೇನೆ? ಏಕೆ ಇವಳ ಬಾಯಲ್ಲಿ ಇಂತಹ ಮಾತು ಬಳಿಸಿದೆ?
ಇದೆಂತಹ ಅದ್ಭುತ ಬದಲಾವಣೆ! ನಾವು ಆಗಮಿಸಿದಾಗ ಇದ್ದಂತಹ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ಎಂತಹ ವ್ಯತ್ಯಾಸ! ಲಕ್ಷ್ಮಣ, ಬತ್ತಿದ ನೆಲ ಬಿರುಕು ಬಿಟ್ಟು ಘೋರವಾಗಿರುತ್ತದೆ. ಅಲ್ಲಿ ಗಂಗೆ ಪ್ರವೇಶವಾದರೆ ಹಚ್ಚ ಹಸಿರಾಗುತ್ತದೆ. ರಾಮನ ಪ್ರವೇಶವೆಂದರೆ ನಿರ್ಜೀವದಲ್ಲೂ ಜೀವ ಪ್ರವೇಶಿಸಿದ ಹಾಗೆ. ಸಹೋದರಿ ಅಹಲ್ಯ, ನಿನ್ನ ಕೋರಿಕೆಯಂತೆ ನಿನ್ನ ಆತಿಥ್ಯವನ್ನು ಸ್ವೀಕರಿಸಿದ್ದಾಯಿತು. ಇನ್ನು ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ. ನಿನಗೆ ಮಂಗಳವಾಗಲಿ. ಬ್ರಹ್ಮರ್ಷಿ ವಿಶ್ವಾಮಿತ್ರರಿಗೆ ನಮೋ ನಮಃ. ಓ, ಮಹರ್ಷಿ ಗೌತಮರು, ತಮ್ಮ ಆಗಮನ ಅನಿರೀಕ್ಷಿತವೂ ಆನಂದದಾಯಕವೂ ಆಗಿದೆ. ತಾವು ನಮ್ಮ ಆಶ್ರಮಕ್ಕೆ ಆಗಮಿಸಿದ್ದಲ್ಲದೆ ಈ ಪುರುಷೋತ್ತಮರಾದ ದಶರಥ ಪುತ್ರರನ್ನು ಕರೆತಂದು ಪಾವನಗೊಳಿಸಿರುವಾಗ ನಾವು ಬಂದು ತಮ್ಮನ್ನು ಸತ್ಕರಿಸಬೇಕಾದ್ದು ನಮ್ಮ ಪರಮ ಕರ್ತವ್ಯವೂ ಧರ್ಮವೂ ಆಗಿದೆ. ಹಾಗಾಗಿಯೇ ನಾವು ಧಾವಿಸಿ ಬಂದೆವು. ರಾಮಚಂದ್ರ, ಅಹಲ್ಯ ಕೋರಿಕೆಯನ್ನು ಮನ್ನಿಸಿದ್ದರಿಂದ ಗೌತಮರ ದರ್ಶನ ಭಾಗ್ಯವೂ ಲಭಿಸಿದೆ. ಮಂಗಳವಾಗಲಿ. ರಾಮಚಂದ್ರ, ಲಕ್ಷ್ಮಣ, ನಿಮ್ಮ ಆಗಮನದಿಂದ ಬರಡಾಗಿದ್ದ ನಮ್ಮ ಈ ಆಶ್ರಮವು ಜೀವಕಳೆಯನ್ನು ಹೊಂದಿದೆ. ನಾವು ನಿಮ್ಮನ್ನು ಸತ್ಕರಿಸಿ ನಂತರ ಕಳುಹಿಸಿಕೊಡುತ್ತೇವೆ. ರಾಮಚಂದ್ರ, ಮಹರ್ಷಿಗಳ ಕೋರಿಕೆಯನ್ನು ಈಡೇರಿಸುವುದು ನಮ್ಮ ಧರ್ಮ. ಆಗಲಿ. ಮುನಿಗಳ ಮಾತಿನಂತೆ ನಡೆಯುವುದು ನಮಗೆ ಶ್ರೇಯಸ್ಕರವೆಂದು ನನ್ನ ಭಾವನೆ. ಅಹಲ್ಯ, ಸ್ವಾಮಿ, ಸ್ವಾಮಿ, ಅಯ್ಯೋ ದೇವರೇ, ಎಂತಹ ನಿಂದನೆ ಕೇಳಿದೆ. ನಾನು ಎಂದಾದರೂ ನನ್ನ ಸೀತೆಗೆ ಭೇದ ಮಾಡುತ್ತೇನೆ. ಏಕೆ ಇವಳ ಬಾಯಲ್ಲಿ ಇಂತಹ ಮಾತು ಬರೆಸಿದೆ? ಮಾತಾಶ್ರೀ. ಸೀತೆ ಮಗಳೇ, ನಾನೆಂದಾದರೂ ಊರ್ಮಿಳೆಗೆ ತೋರಿದ ಪ್ರೀತಿಗಿಂತ ಕಡಿಮೆ ಪ್ರೀತಿಯನ್ನು ನಿನಗೆ ತೋರಿದ್ದೇನೆ? ಮಾತಾಶ್ರೀ, ಹಾಗೆ ಹೇಳಿದವರು ನಿಮ್ಮ ಒಳ್ಳೆಯ ಗುಣದ ಅರಿವಿಲ್ಲದವರು. ಅಂತಹ ಮಾತಿಗೆ ನೀವು ಚಿಂತಿಸುವ ಅಗತ್ಯವೇ ಇಲ್ಲ. ಹಾಗಾದರೆ ನಾನೆಂದು ನಿನ್ನ ವಿಷಯದಲ್ಲಿ ಪಕ್ಷಪಾತ ಮಾಡಿಲ್ಲ ಅಲ್ಲವೇ? ಇಲ್ಲ ಮಾತಾಶ್ರೀ, ಇಲ್ಲ. ನೀವು ನನ್ನನ್ನು ಹಿರಿಯ ಮಗಳೆಂದು ಭಾವಿಸಿ ಹೆಚ್ಚಿನ ಪ್ರೀತಿಯನ್ನು ತೋರಿಸಿದ್ದೀರಿ. ನಾನು ಯಾವುದೇ ತಾಯಿಯ ಗರ್ಭದಲ್ಲಿ ಜನಿಸಿದರೂ ಇಷ್ಟೊಂದು ಪ್ರೀತಿಯನ್ನು ಪಡೆಯುತ್ತಿದ್ದೇನೋ ಇಲ್ಲವೋ, ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನೇ ಪಡೆದಿದ್ದೇನೆ. ಸೀತೆ, ನಿನ್ನ ಮಾತುಗಳು ಬಿಸಿಲಿನಲ್ಲಿ ಬೆಂದವಳಿಗೆ ತಂಪೆರೆಯುತ್ತಿವೆ. ನಿನ್ನ ಮಾತುಗಳು ಅನುಭವದಿಂದ, ಹೃದಯಾಂತರಾಳದಿಂದ ಬಂದ ಮಾತುಗಳಲ್ಲವೇ? ಅದರಲ್ಲಿ ಯಾವುದೇ ಸಂಶಯವಿಲ್ಲ ಮಾತಾಶ್ರೀ. ಈ ಅರಮನೆಯಲ್ಲಿ ತಂದೆ, ತಾಯಿ, ಸಹೋದರಿಯರ ಅನುಬಂಧದಲ್ಲಿ ಧೂಳಿನ ಕಣದಷ್ಟು ಕಲ್ಮಶವಿಲ್ಲದ ನಿರ್ಮಲವಾದ ಪ್ರೇಮವಿದೆ. ಈ ನಿನ್ನ ಭಾವನೆಯೇ ಇಲ್ಲಿ ಎಲ್ಲರ ಭಾವನೆಯೂ ಆಗಿದೆ. ನೀನು ಹೇಳಿದಂತೆ ಯಾರೋ ಒಬ್ಬರು ಯಾವುದೋ ದುರುದ್ದೇಶದಿಂದ ನಮ್ಮ ಪ್ರೇಮದಲ್ಲಿ ದೋಷವಿದ್ದಂತೆ ಕಂಡು ಮಾತನಾಡಿದರೆ ನಾನು ಅದಕ್ಕೆ ಚಿಂತಿಸುವುದಿಲ್ಲ. ನಾನು ಅದಕ್ಕೆ ಚಿಂತಿಸುವುದಿಲ್ಲ.
ಯಾರ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮನು ವರ ನೀಡಿದನೋ, ಯಾರು ಕೈಲಾಸ ಪರ್ವತವನ್ನೇ ಎತ್ತಿ ಅಲುಗಾಡಿಸಲು ಮುಂದಾದನೋ, ವಿಶ್ರವಸುವಿನ ಮಗ ಪೌಲಸ್ತ್ಯನ ಮೊಮ್ಮಗ ರಾವಣ, ದಶಕಂಠ ರಾವಣ. ನಮಗೆಲ್ಲ ಬೆಟ್ಟದಷ್ಟು ಭಾರ, ನಿನಗೆ ಮಾತ್ರ ಬಿದಿರಿನಷ್ಟು ಹಗುರ. ಈ ಬಿದಿರನ್ನು ಎತ್ತಲು ನೀನೇಕೆ ಬೆಟ್ಟದಂತೆ ಉರುಳಿರುವೆ? ಪ್ರಭು ಲಂಕಾಧೀಶ್ವರನಿಗೆ ನನ್ನ ಪ್ರಣಾಮಗಳು. ಹೇಳು ಮಾರೀಚ, ಈ ನನ್ನ ಸೋತ ಮುಖವನ್ನು ನೋಡಲು ಬಂದೆಯಾ? ನಿಮ್ಮದು ಬರೀ ಸೋಲಿನ ಮುಖವಾದರೆ ನನ್ನದು ಸಾವಿನ ಸಂಕಟವನ್ನು ಅನುಭವಿಸಿದ ಮುಖವಾಗಿದೆ. ನಾನು ನನ್ನ ದುಃಖವನ್ನು ಹೇಳಿಕೊಳ್ಳಲು ಬಂದೆ. ನೀವು ಸ್ವಯಂವರಕ್ಕೆ ಹೊರಡುವ ಸಂಭ್ರಮದಲ್ಲಿದ್ದೀರಿ. ಈಗ ನೀವೇ ದುಃಖದಲ್ಲಿದ್ದೀರಿ. ಇನ್ನು ನನ್ನ ಸಂಕಟವನ್ನು ಕೇಳುವಿರೋ ಇಲ್ಲವೋ? ಮಾರೀಚ, ನೀನು ನನ್ನ ಆಪ್ತ ಬಂಧು, ನನ್ನ ನೆಚ್ಚಿನ ಬಂಟ. ನಿನ್ನ ದುಃಖವನ್ನು ಕೇಳುವುದು ನಮ್ಮ ಕರ್ತವ್ಯ. ಹೇಳು ಮಾರೀಚ, ಏನಾಯಿತು ಹೇಳು. ಪ್ರಭು, ವಿಶ್ವಾಮಿತ್ರ ಮುನಿ ಯಜ್ಞ ರಕ್ಷಣೆಗೆ ಅಯೋಧ್ಯೆಯಿಂದ ರಾಮ ಲಕ್ಷ್ಮಣನನ್ನು ಕರೆತಂದ ವಿಚಾರವನ್ನ ತಮಗೆ ತಿಳಿಸಿದ್ದೆ. ಆ ರಾಮ ಸಾಮಾನ್ಯನಲ್ಲವೆಂದು ಸಿದ್ಧವಾಯಿತು. ಏನಾಯಿತು? ಆ ರಾಮನ ಅಸಾಮಾನ್ಯ ಕಾರ್ಯಗಳೇನೆಂದು ತಿಳಿಸು. ನನ್ನ ತಾಯಿ ತಾಟಕಿಯನ್ನು ಕೊಂದಿದ್ದು, ಒಂದೇ ಅಸ್ತ್ರದಿಂದ ನನ್ನನ್ನು ಸಮುದ್ರದಲ್ಲಿ ಬೀಳುವಂತೆ ಮಾಡಿದ್ದು, ಒಂದೇ ಬಾಣದಿಂದ ಸುಬಾಹುವನ್ನು ಕೊಂದದ್ದು. ಅಂದರೆ ವಿಶ್ವಾಮಿತ್ರ ಯಜ್ಞ ನೆರವೇರಿತೆ? ಹೌದು ಪ್ರಭು. ರಾಮನ ಬಾಣದ ಹೊಡೆತದ ಅನುಭವವನ್ನು ನೋಡಿದ ಮೇಲೆ ಯಜ್ಞ ತಡೆಯುವ ಶಕ್ತಿ ಇನ್ಯಾರಿಗೆ ತಾನೇ ಇರಲು ಸಾಧ್ಯ? ಪ್ರಭು, ವಿಶ್ವಾಮಿತ್ರರು ಯಜ್ಞವನ್ನು ಮುಗಿಸಿ ರಾಮ ಲಕ್ಷ್ಮಣರನ್ನು ಮಿಥಿಲೆಯ ಕಡೆಗೆ ಕರೆದೊಯ್ಯುತ್ತಿದ್ದಾರೆ. ಮಿಥಿಲೆ, ಮಿಥಿಲೆ, ಮಿಥಿಲೆ! ಆ ಹೆಸರನ್ನು ಕೇಳಿದರೆ ನನ್ನ ಮೈಯೆಲ್ಲ ಬೆಂಕಿಯಾಗುತ್ತದೆ. ಅಲ್ಲಿ ನನಗಾದ ಅಪಮಾನವನ್ನು ನೆನೆಸಿಕೊಂಡರೆ ನನ್ನ ಒಡಲ ಕಿಚ್ಚಿನಿಂದ ನನ್ನನ್ನೇ ಸುಡಬೇಕೆಂದೆನಿಸುತ್ತದೆ. ಪ್ರಭು, ಅದಕ್ಕೆ ಇದೇ ತಕ್ಕದಾದ ಸಮಯ. ನನ್ನ ತಾಯಿ ಹಾಗೂ ಸುಬಾಹುವನ್ನು ಕೊಂದ ರಾಮನು ಮಿಥಿಲೆಯಲ್ಲಿರುವಾಗಲೇ ನಮ್ಮಿಬ್ಬರ ಒಡಲ ಕಿಚ್ಚು ಕಾಳಾಗ್ನಿಯಾಗಿ ಮಿಥಿಲೆಯನ್ನು ಮುತ್ತಿ ರಾಮ ಜನಕರನ್ನು ಸುಟ್ಟು ನಮ್ಮ ಒಡಲ ಸಂಕಟವನ್ನು ಶಮನಗೊಳಿಸಿಕೊಳ್ಳಬಹುದಲ್ಲವೇ? ಮಾರೀಚ, ನಾವು ಮಿಥಿಲೆಗೆ ಮುತ್ತಿಗೆ ಹಾಕುವುದೇ, ದಶರಥ ಪುತ್ರ ರಾಮ ಹಾಗೂ ಜನಕ ಮಹಾರಾಜನೊಂದಿಗೆ ಯುದ್ಧ ಮಾಡುವುದೇ? ಸಾಮಾನ್ಯ ಮಾನವರೊಂದಿಗೆ ಯುದ್ಧ ಮಾಡುವುದು ನಮ್ಮ ಘನತೆ, ಗೌರವ, ಪ್ರತಿಷ್ಠೆಗಳಿಗೆ ತಕ್ಕುದಲ್ಲ. ಶಿವಧನಸ್ಸನ್ನು ಎತ್ತಲಾಗದ ಕೋಪಕ್ಕೆ ಮತ್ತೆ ಬಂದು ಯುದ್ಧ ಮಾಡಿದ ಎಂಬ ನಿಂದನೆಯನ್ನು ನಾನು ಸಹಿಸುವುದಿಲ್ಲ.
ಹಾಗಾದರೆ ನಮಗಾದ ಸಂಕಟಕ್ಕೆ ಸುಮ್ಮನಿದ್ದು ಬಿಡುವುದೇ? ಇಲ್ಲ, ಸಂಕಟ ಕೊಟ್ಟವರಿಗೆ ಸಂಕಟ ಕೊಡಲೇಬೇಕು. ನಾವೇ ನೇರವಾಗಿ ಕೊಡದಿದ್ದರೇನಂತೆ, ಬೇರೆಯವರಿಂದ ಕೊಡಿಸೋಣ. ಬೇರೆಯವರಿಂದಲೇ? ಹೌದು. ಜನಕನ ಸ್ವಯಂವರದಲ್ಲಿ ನನಗೆ ಅಪಮಾನವಾದಂತೆ ಇನ್ನೂ ಎಷ್ಟೋ ಜನ ರಾಜರುಗಳಿಗೆ ಆಗಿದೆ. ಅವರಿಗೂ ನಮ್ಮಂತೆ ಸಂಕಟವಿದೆ, ಸಿಟ್ಟಿದೆ. ಅವರನ್ನೆಲ್ಲ ಒಟ್ಟುಗೂಡಿಸಿ ಜನಕನ ಮೇಲೆ ಆಕ್ರಮಣ ಮಾಡಿಸು, ಮಿಥಿಲೆಗೆ ಮುತ್ತಿಗೆ ಹಾಕಿಸು. ರಾಜಾದಿರಾಜರೇ, ತಮಗೆಲ್ಲರಿಗೂ ಈ ಸಭೆಗೆ ಸ್ವಾಗತ. ಹಾಗೆ ಲಂಕಾಧೀಶ್ವರ ದಶಕಂಠ ರಾವಣ ಪ್ರಭುವಿನ ಅನಂತ ವಂದನೆಗಳನ್ನು ತಮಗೆಲ್ಲರಿಗೂ ತಿಳಿಸುತ್ತಿದ್ದೇನೆ. ಅಲ್ಲದೆ ತಮಗೆಲ್ಲರಿಗೂ ರಾವಣ ಪ್ರಭುಗಳು ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಮಾರೀಚ, ರಾವಣ ಪ್ರಭುವಿನ ಸಂದೇಶಕ್ಕಾಗಿ ನಾವೆಲ್ಲ ಕಾತುರದಿಂದ ಕಾದಿದ್ದೇವೆ. ಹೌದು ಮಾರೀಚ, ಲಂಕಾಧೀಶ್ವರನ ಮಾತೆಂದರೆ ನಮಗೆ ವೇದವಾಕ್ಯ ಬಿದ್ದಂತೆ. ಅದನ್ನು ತಿಳಿಯುವುದೇ ನಮ್ಮ ಭಾಗ್ಯ. ಬಹಳ ಸಂತೋಷ, ಬಹಳ ಸಂತೋಷ. ತಾವುಗಳು ರಾವಣ ಪ್ರಭುವಿನ ಮೇಲೆ ಇಟ್ಟಿರುವ ಈ ಪರಿಯ ಭಕ್ತಿ ಗೌರವಗಳಿಂದಲೇ ಈ ಸಭೆಗೆ ತಮ್ಮೆಲ್ಲರನ್ನು ಆಹ್ವಾನಿಸಿದ್ದು. ಹಾಗೆಯೇ ನೀವೆಲ್ಲ ನನ್ನ ವಿಚಾರವನ್ನು ಅದನ್ನು ಒಪ್ಪಿ ಆಶೀರ್ವದಿಸಿರುವ ಲಂಕೇಶ್ವರರ ಮನದಿಂಗಿತವನ್ನು ತಮಗೆ ತಿಳಿಸುತ್ತೇನೆ. ಮತ್ತೆ ತಾವುಗಳು ಅದರಂತೆ ನಡೆಯುತ್ತೀರೆಂದು ನಾನು ಭಾವಿಸಿದ್ದೇನೆ. ಅಗತ್ಯವಾಗಿ ಮಾರೀಚ, ರಾವಣನ ಮನದಿಂಗಿತದಂತೆ ನಡೆಯಲು ನಾವು ಸಿದ್ಧ. ಆದರೆ ಅರ್ಥವಾಯಿತು, ಅರ್ಥವಾಯಿತು. ತಮಗೆಲ್ಲರಿಗೂ ರಾವಣೇಶ್ವರರ ಬೆಂಬಲವು ಸದಾ ಇರಬೇಕು. ಹಾಗೆ ತಮ್ಮೆಲ್ಲ ಅಗತ್ಯತೆಗಳನ್ನು ಪೂರೈಸಬೇಕು. ಹೌದು, ಲಂಕಾಧಿಪತಿ ನಮಗೆ ಬೇಡಿದ್ದನ್ನು ನೀಡುತ್ತಾರೆ ಎಂದ ಮೇಲೆ ಅವರಿಗೆ ಬೇಡಿದ್ದನ್ನು ನಾವು ಮಾಡಲು ಸಿದ್ಧರಿದ್ದೇವೆ. ಅವರಿಗೆ ನಮ್ಮಿಂದ ಆಗಬೇಕಾದ್ದು ಏನೆಂದು ಹೇಳು ಮಾರೀಚ, ಹೇಳು. ಹೇಳುತ್ತೇನೆ ಮಹಾರಾಜ. ನಿಜ ಹೇಳಬೇಕೆಂದರೆ ನಿಮ್ಮಿಂದಾಗಲಿ ನನ್ನಿಂದಾಗಲಿ ಲಂಕೇಶ್ವರರಿಗೆ ಆಗಬೇಕಾದ್ದು ಏನೂ ಇಲ್ಲ. ಆದರೆ ನಿಮಗೆ ಜನಕನ ಆಸ್ಥಾನದಲ್ಲಿ ಆದ ಮೋಸ ವಂಚನೆಯಿಂದ ಸಂಕಟ ಪಡುತ್ತಿದ್ದೀರಿ. ಜನಕನ ಕೃತ್ರಿಮಕ್ಕೆ ಬಲಿಯಾಗಿ ನೋವನ್ನು ಅನುಭವಿಸುತ್ತಿದ್ದೀರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಬೇಕು. ನಿಮಗಾದ ಮೋಸಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು. ನಮಗೆ ಅನ್ಯಾಯವಾಯಿತೆಂದು ನಾವು ಸೇಡು ತೀರಿಸಿಕೊಳ್ಳಬೇಕೇ? ಹೌದು. ಶಿವಧನಸ್ಸನ್ನು ನಿಮ್ಮಿಂದ ಎತ್ತಲು ಸಾಧ್ಯವಾಗದೇ ಇದ್ದಿದ್ದು ನಿಮ್ಮಗಳ ಪರಾಕ್ರಮದ ಕೊರತೆಯಿಂದಲ್ಲ, ಅದು ಆ ಜನಕನ ಕೃತ್ರಿಮ. ಮಾರೀಚ, ಅದರಲ್ಲಿ ಕೃತ್ರಿಮವೇನು? ಹೌದು, ಶಿವಧನಸ್ಸನ್ನು ಯಾರೂ ಎತ್ತಬಾರದೆಂದು ಆ ಜನಕ ಮಹಾರಾಜ ಅದರ ಸುತ್ತಲೂ ಮಾಯಾಜಾಲವನ್ನು ಸೃಷ್ಟಿಸಿದ್ದ. ಆ ಕಾರಣದಿಂದಲೇ ನೀವ್ಯಾರೂ ಅದನ್ನು ಎತ್ತಲು ಸಾಧ್ಯವಾಗಲಿಲ್ಲ. ಹಾಗಾದರೆ ಈ ಸ್ವಯಂವರವನ್ನು ಏರ್ಪಡಿಸಿ ನಮ್ಮನ್ನು ಇಲ್ಲಿ ಆಹ್ವಾನಿಸಿದ್ದು ಏಕೆ? ನೀವೆಲ್ಲ ದುರ್ಬಲರೆಂದು ಈ ಲೋಕಕ್ಕೆ ತಿಳಿಯಲಿ ಎಂದು. ಆದರೆ ನೀವುಗಳು ದುರ್ಬಲರಲ್ಲ. ಎಲ್ಲರೂ ಒಟ್ಟಾಗಿ ಸೇರಿ ಆ ಮಿಥಿಲೆಯನ್ನು ಮುತ್ತಿಗೆ ಹಾಕಿ ಗೆದ್ದು ತೋರಿಸಬೇಕು. ಮಾರೀಚ, ನಾವು ಮಿಥಿಲೆಯನ್ನು ಮುತ್ತಿಗೆ ಹಾಕಬೇಕೆ? ಹೌದು. ಲಂಕೆಯು ನಿಮಗೆ ಬೇಕಾದ ಎಲ್ಲ ಸಹಾಯಗಳನ್ನು ಕೊಡುತ್ತದೆ. ಈಗ ಹೇಳಿ, ಮಿಥಿಲೆಯನ್ನು ಗೆದ್ದು ಸೇಡು ತೀರಿಸಿಕೊಳ್ಳುವಿರಾ? ರಾವಣ ಪ್ರಭುವಿನ ಕೃಪೆಗೆ ಪಾತ್ರರಾಗುವಿರಾ? ಮಾರೀಚ, ನಾವು ಮಿಥಿಲೆಯನ್ನ ಗೆಲ್ಲುತ್ತೇವೆ. ರಾಮಚಂದ್ರ, ಶಿವಧನಸ್ಸನ್ನು ಹೊಂದಿರುವ ಮಿಥಿಲೆಯ ಜನಕ ಮಹಾರಾಜನು ಮಾಡಲು ಉದ್ದೇಶಿಸಿರುವ ಯಾಗದಲ್ಲಿ ಕೆಲ ಕಾಲ ಭಾಗವಹಿಸೋಣ. ನಂತರ ಉಳಿದಂತೆ ಅಲ್ಲಿ ಬೇರೇನೇ ನಡೆದರೂ ಅದು ದೈವ ಪ್ರೇರಣೆಯಾಗುತ್ತದೆ. ಗುರುವರ್ಯ, ಯಜ್ಞ ಯಾಗಾದಿಗಳನ್ನು ನಡೆಸುವುದು, ಶಿವಧನಸ್ಸನ್ನು ಹೊಂದಿರುವುದು ಜನಕ ವಂಶದವರಿಗೆ ಇರುವ ದೈವಾನುಗ್ರಹವನ್ನು ಸೂಚಿಸುತ್ತದೆ ಅಲ್ಲವೇ? ನಿಜ ರಾಮಚಂದ್ರ. ತಲೆಮಾರುಗಳಿಂದ ಅವರು ನಡೆಸಿಕೊಂಡು ಬರುತ್ತಿರುವ ಯಾಗಗಳು ಅವರಿಗೆ ಶಕ್ತಿಯನ್ನು, ಯಶಸ್ಸನ್ನು ನೀಡುತ್ತವೆ.
ಅಷ್ಟೇ ಅಲ್ಲ, ಆ ಪ್ರದೇಶಕ್ಕೆ ಮಿಥಿಲೆ ಎಂಬ ಹೆಸರು ಬರಲು ಕೂಡ ಒಂದು ಯಾಗದ ಕಥೆ ಇದೆ. ಗುರುಗಳೇ, ಯಜ್ಞಕ್ಕೂ ಮಿಥಿಲೆ ಎಂಬ ಹೆಸರಿಗೂ ಏನು ಸಂಬಂಧ? ತಿಳಿಸುತ್ತೇನೆ ಲಕ್ಷ್ಮಣ. ಮಹಾಧರ್ಮಿಷ್ಠನಾದ ನಿಮಿ ಚಕ್ರವರ್ತಿ ಎಂಬುವನೇ ಈ ಜನಕ ವಂಶದ ಮೂಲ ಪುರುಷ. ಒಮ್ಮೆ ಈ ನಿಮಿ ಚಕ್ರವರ್ತಿ ಗುರುಗಳಾದ ವಸಿಷ್ಠರನ್ನು ತನ್ನಿಂದ ಯಜ್ಞವೊಂದನ್ನು ಮಾಡಿಸಬೇಕೆಂದು ಕೇಳಿಕೊಂಡರು. ಆಗ ವಸಿಷ್ಠರು ಕಾರ್ಯಾರ್ಥವಾಗಿ ಲೋಕಾಂತರ ತೆರಳಿ ಬಂದ ನಂತರ ಯಾಗವನ್ನು ಮಾಡಿಸುವುದಾಗಿ ತಿಳಿಸಿದರು. ಬಹಳ ದಿನಗಳ ಕಾಲ ವಸಿಷ್ಠರು ಹಿಂದಿರುಗಿ ಬಾರದೇ ಇರುವುದರಿಂದ ನಿಮಿ ಚಕ್ರವರ್ತಿಯು ಬೇರೊಬ್ಬರಿಂದ ಯಾಗವನ್ನು ಪ್ರಾರಂಭಿಸಿಯೇ ಬಿಟ್ಟ. ಇದನ್ನರಿತ ವಸಿಷ್ಠರು ಕೋಪಗೊಂಡು ನಿಮಿಯನ್ನು ವಿದೇಹನಾಗು ಎಂದು ಶಪಿಸಿಬಿಟ್ಟರು. ನಿಮಿ ಕೂಡ ವಸಿಷ್ಠರಿಗೆ ಪ್ರತಿಶಾಪವನ್ನು ನೀಡಿದ. ಕಳಚಿ ಬಿದ್ದ ದೇಹವನ್ನು ಮತಿಸಿದಾಗ ಮತ್ತೊಬ್ಬ ಮಗ ಹುಟ್ಟಿದ. ಮಗ ಮತನನಾದರೆ ಊರು ಮಿಥಿಲೆಯಾಯಿತು. ಗುರುವರ್ಯ, ದೇವತೆಗಳ ತೃಪ್ತಿಗಾಗಿ ಅಂತಹ ಯಜ್ಞದ ಪರಂಪರೆ ಇಂದು ಮುಂದುವರಿಯುತ್ತಿದೆ ಅಲ್ಲವೇ? ನಿಮಿಯ ನಂತರ 20 ತಲೆಮಾರುಗಳಾದರೂ ಜನಕ ವಂಶಸ್ಥರು ಧರ್ಮಿಷ್ಠರಾಗಿಯೇ ಉಳಿದಿದ್ದಾರೆ. ಶಿವಧನಸ್ಸಿನ ಅನುಗ್ರಹದಲ್ಲಿ ಶತ್ರುಗಳನ್ನು ಜಯಿಸಿ ಅಜೇಯರಾಗಿ ಉಳಿದಿದ್ದಾರೆ. ಅವರ ಧರ್ಮ ಪ್ರಜ್ಞೆ, ಅವರ ವೈಭವವನ್ನು ಮಿಥಿಲೆಯಲ್ಲಿ ನೀವೇ ಕಣ್ಣಾರೆ ಕಾಣುವಿರಂತೆ. ಬನ್ನಿ. ಆಗಲಿ ಗುರುವರ್ಯ. ಮಹಾರಾಜ, ನಾನು ತಮ್ಮಲ್ಲಿಗೆ ಯಜ್ಞದ ವಿಚಾರವಾಗಿ ಮಾತನಾಡಲು, ಅಲ್ಲದೆ ಎಲ್ಲ ಆಶ್ರಮಗಳಿಗೂ ಇಲ್ಲಿ ನಡೆದ ವಿಚಾರವನ್ನು ತಿಳಿಸಲಾಗಿದೆ ಎಂಬ ವಿಷಯವನ್ನು ತಿಳಿಸಲು ನಾನೇ ತಮ್ಮಲ್ಲಿಗೆ ಬರುವವನಿದ್ದೆ. ಅಷ್ಟರಲ್ಲಿ ತಾವೇ ಹೇಳಿ ಕಳುಹಿಸಿದಿರಿ. ಗುರುಗಳೇ, ನಾನು ತಮ್ಮನ್ನು ಯಜ್ಞದ ವಿಚಾರವಾಗಿ ಸಮಾಲೋಚಿಸಲು ಇಲ್ಲಿಗೆ ಕರೆ ಕಳುಹಿಸಲಿಲ್ಲ. ಏಕೆಂದರೆ ರಾಜಗುರುಗಳಾದ ತಾವು ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡುವುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಆದರೆ ಈಗ ನನ್ನನ್ನು ಬಾಧಿಸುತ್ತಾ ಇರುವ ವಿಚಾರವೇ ಬೇರೆ. ಆಯಿತು ಮಹಾರಾಜ, ದಯವಿಟ್ಟು ತಮ್ಮ ಮನಸ್ಸಿನಲ್ಲಿರುವ ವಿಚಾರವನ್ನು ತಿಳಿಸುವುದಾಗಬೇಕು. ಗುರುಗಳೇ, ಮಹಾಮಂತ್ರಿಗಳೇ, ತಮಗೆಲ್ಲ ತಿಳಿದಿರುವಂತೆ ಈ ಭೂಮಂಡಲದಲ್ಲಿರುವ ಎಲ್ಲ ರಾಜರುಗಳಿಗಿಂತ ಅತ್ಯಂತ ಬಲಶಾಲಿಯು, ದೇವತೆಗಳನ್ನು ಕೂಡ ಗೆದ್ದವನು, ವರಬಲ ಗರ್ವಿತನೂ ಆದವನು ಎಂದರೆ ರಾವಣನೊಬ್ಬ. ಆತನಿಂದಲೇ ಶಿವಧನಸ್ಸನ್ನು ಸ್ವಲ್ಪವೂ ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ಎಂದಾದ ಮೇಲೆ ಇನ್ನು ಸಾಮಾನ್ಯ ರಾಜರುಗಳಿಗೆ ಶಿವಧನಸ್ಸನ್ನು ಎತ್ತುವ ಬಲವಿರುವುದೇ ಎಂಬ ಚಿಂತೆಯು ನನ್ನನ್ನು ಕಾಡುತ್ತಿದೆ. ಈ ನನ್ನ ಚಿಂತೆಗೆ ಸಮಾಧಾನವನ್ನು ಬಯಸಿ ತಮ್ಮಲ್ಲಿ ಸಮಾಲೋಚಿಸಬೇಕೆಂದಿದ್ದೇನೆ. ಸೀತೆಯ ಕಲ್ಯಾಣವನ್ನು ಈ ಸ್ವಯಂವರದ ಮೂಲಕ ಮಾಡಲು ಉದ್ದೇಶಿಸಿದ್ದೇ ತಪ್ಪಾಯಿತೇನೋ ಎಂಬ ಭಾವನೆಯು ನನಗೀಗ ಬರಲಾರಂಭಿಸಿದೆ. ಮಹಾರಾಜ, ರಾವಣನು ಶಿವಧನುಸ್ಸನ್ನು ಎತ್ತಲು ಬಂದಾಗ ಆತನೆಲ್ಲಿ ಶಿವಧನುಸ್ಸನ್ನು ಎತ್ತಿಬಿಡುವನು ಎಂದು ಚಿಂತೆ ಮಾಡಿದಿರಿ. ರಾವಣ ಶಿವಧನುಸ್ಸನ್ನು ಎತ್ತಲು ವಿಫಲನಾದಾಗ ಸಂತೋಷಪಟ್ಟ ನಿಮಗೆ ಈಗ ಅದೇ ವಿಚಾರವೇ ಹೊಸ ಚಿಂತೆಗೆ ಕಾರಣವಾಗಿರುವುದು ಆಶ್ಚರ್ಯವನ್ನುಂಟು ಮಾಡುತ್ತಿದೆ. ಈ ಚಿಂತೆಗೆ ಪರಿಹಾರವೆಂದರೆ ರಾವಣನಿಗಿಂತ ಪರಾಕ್ರಮಶಾಲಿಯು, ರಾವಣನಂತೆ ದುಷ್ಟನಲ್ಲದ ರಾಜಕುಮಾರನೋರ್ವನು ಸ್ವಯಂವರಕ್ಕೆ ಬಂದು ಶಿವಧನುಸ್ಸನ್ನು ಎತ್ತುವುದು. ಗುರುದೇವ, ಈ ಭೂಮಂಡಲದಲ್ಲಿ ಅಂತಹ ರಾಜಕುಮಾರರು ಯಾರಿದ್ದಾನೆ, ಎಲ್ಲಿದ್ದಾನೆ? ಇದ್ದರೂ ಅವನು ಸತ್ಕುಲ ಪ್ರಸೂತನು, ಸಕಲ ಗುಣ ಸಂಪನ್ನನೂ ಆಗಿರಬೇಕಲ್ಲವೇ? ಪರಾಕ್ರಮ, ಸದ್ಗುಣ ಎರಡೂ ಒಬ್ಬನಲ್ಲೇ ಇರುವುದು ಅಪರೂಪವಲ್ಲವೇ? ಮಹಾಪ್ರಭುಗಳು ಚಿಂತಿಸಬೇಕಾಗಿಲ್ಲ. ಈ ಸ್ವಯಂವರಕ್ಕೆ ಬಾರದಿರುವಂತಹ ಉತ್ತಮ ರಾಜಮನೆತನಗಳು ಇನ್ನೂ ಇದೆ. ಅಂತಹ ರಾಜ್ಯಗಳಿಗೆ ಮತ್ತೊಮ್ಮೆ ಸಂದೇಶ ಕಳುಹಿಸಿದರಾಯಿತು. ಅಮಾತ್ಯರೇ, ಸ್ವಯಂವರದ ವಿಚಾರ ತಿಳಿದಿದ್ದರೂ ಸಹ ಅನೇಕ ರಾಜರುಗಳು ಬಾರದೇ ಇರುವುದರಿಂದ ಅವರಿಗೆ ಮತ್ತೊಮ್ಮೆ ಸಂದೇಶ ಕಳುಹಿಸುವುದು ವ್ಯರ್ಥ. ಏಕೆಂದರೆ ಸ್ವಯಂವರದಲ್ಲಿ ಅವರಿಗೆ ಆಸಕ್ತಿ ಇಲ್ಲದೇ ಇರಬಹುದು. ಆದರೆ ಇಲ್ಲಿಗೆ ಬಂದ ಅನೇಕ ರಾಜರುಗಳು ವಿಫಲರಾದಾಗ
ಅವರಿಂದ ಈ ವಿಚಾರವನ್ನು ತಿಳಿದು ಸೋಲನ್ನು ಅನುಭವಿಸಲು ಸಿದ್ಧರಿಲ್ಲದೆ ಇರಬಹುದು. ಮಹಾರಾಜ, ತಮ್ಮ ಮಾತಿನಲ್ಲೂ ಅರ್ಥವಿದೆ. ಸ್ವಯಂವರದ ಬಯಕೆ ಇಲ್ಲದ ರಾಜಪುತ್ರರಿಗೆ ಪರಾಕ್ರಮವಿದ್ದರೂ ವ್ಯರ್ಥ. ಸ್ವಯಂವರದ ಇಚ್ಛೆ, ಪರಾಕ್ರಮ, ಸದ್ಗುಣ ಸಂಪನ್ನನಾದವನನ್ನು ದೈವವೇ ಇಲ್ಲಿಗೆ ಕಳುಹಿಸಬೇಕು. ಅದಕ್ಕಾಗಿ ಆ ದೈವವನ್ನು ನಂಬಿ ನಾವು ಕಾಯಬೇಕು ಮಹಾರಾಜ. ಮಹಾರಾಜ, ದೀರ್ಘಾಯುಷ್ಮಾನ್ ಭವ. ಕುಲಗುರುಗಳಿಗೆ ನಮೋ ನಮಃ. ಆಸೀನರಾಗಿ. ಕುರುಬರಿಯ, ಬಾಯಾರಿ ಬಳಲಿದವನಿಗೆ ಕಂಕೆಯೇ ಪ್ರತ್ಯಕ್ಷವಾದಂತಾಯಿತು. ತಮ್ಮ ಆಗಮನದಿಂದ ನನ್ನ ಚಿಂತೆಗೆ ಪರಿಹಾರ ಕಂಡಂತಾಯಿತು ಗುರುದೇವ. ಮಹಾರಾಜ, ಸಂಪತ್ಭರಿತವಾದ ಸಾಮ್ರಾಜ್ಯ, ಅನುಕೂಲಕರವಾದ ಸತಿಗಳು, ಸದ್ಗುಣಗಳಾದ ಪುತ್ರರು ಇರುವಾಗ, ನಿನ್ನ ಆರೋಗ್ಯವು ಸಂತೋಷಭರಿತವಾಗಿರುವಾಗ ಚಿಂತೆಗೆ ಕಾರಣವೇನು ಮಹಾರಾಜ? ಇಡೀ ಭೂಮಂಡಲವನ್ನೇ ಬೆಳಗುವ ಸೂರ್ಯನಿಗೆ ಗ್ರಹಣದ ಕಾಟ ತಪ್ಪಿದ್ದಲ್ಲ, ಹಾಗೆಯೇ ಚಂದ್ರನಿಗೆ ಅಮಾವಾಸ್ಯೆ ತಪ್ಪಿದ್ದಲ್ಲ. ಅಂತಹದರಲ್ಲಿ ಸಾಮಾನ್ಯ ಮನುಷ್ಯರಾದ ನಮಗೆ ಅಗಲಿಕೆಯ ಚಿಂತೆ ಅನಿವಾರ್ಯವಲ್ಲವೇ ಗುರುದೇವ? ಯಾರ ಅಗಲಿಕೆ ಈ ನಿನ್ನ ಚಿಂತೆಗೆ ಕಾರಣ ಮಹಾರಾಜ? ಗುರುವರ್ಯ, ಅಂದು ವಿಶ್ವಾಮಿತ್ರ ಮಹರ್ಷಿಗಳು ತಾವು ನಡೆಸುವ ಯಜ್ಞ ರಕ್ಷಣೆಗೋಸ್ಕರ ರಾಮ ಲಕ್ಷ್ಮಣರನ್ನು ಕರೆದೊಯ್ಯಲು ಬಂದಾಗ ತಾವೇ ತಾನೇ ನನಗೆ ಸಮಾಧಾನವನ್ನು ಹೇಳಿ ನನ್ನ ಮಕ್ಕಳನ್ನು ಅವರೊಡನೆ ಕಳುಹಿಸುವಂತೆ ಪ್ರೇರೇಪಿಸಿದ್ದು. ಅರ್ಥವಾಯಿತು ಮಹಾರಾಜ, ಅರ್ಥವಾಯಿತು. ರಾಮಚಂದ್ರನಿಂದ ಅಸುರರ ದಮನವಾಯಿತು, ಯಜ್ಞವು ನಿರ್ವಿಘ್ನವಾಗಿ ನೆರವೇರಿತು. ಆದರೂ ರಾಮಲಕ್ಷ್ಮಣರು ಬರಲಿಲ್ಲ ಎಂಬ ಚಿಂತೆಗೆ ನೀನೇ ಕಾರಣನಲ್ಲವೇ? ಇದಕ್ಕೆ ಸಮಾಧಾನ ಹೇಳಿ ಎಂದು ನನ್ನನ್ನು ಪ್ರಶ್ನಿಸುತ್ತಿದ್ದೀಯಾ? ಇಲ್ಲ ಗುರುದೇವ, ಇಲ್ಲ. ನಾನು ಅಣುಮಾತ್ರವೂ ತಮ್ಮನ್ನು ಆಕ್ಷೇಪಿಸುತ್ತಿಲ್ಲ. ನನ್ನ ಮಕ್ಕಳು ಹೋದ ಕಾರ್ಯ ಸಫಲವಾದ ನಂತರವೂ ಬರಲಿಲ್ಲವಲ್ಲ, ಅದಕ್ಕೆ ತಮಗೆ ಕಾರಣ ತಿಳಿದಿದ್ದರೆ ತಿಳಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಅಷ್ಟೇ. ಮಹಾರಾಜ, ಸಿದ್ಧಾಶ್ರಮದಲ್ಲಿ ನಿನ್ನ ಪುತ್ರರು ಯಜ್ಞವನ್ನು ಕಾಪಾಡಿದ್ದರಿಂದ ವಿಶ್ವಾಮಿತ್ರ ಋಷಿಗಳು ನಿನ್ನ ಪುತ್ರರನ್ನು ಮಿಥಿಲೆಗೆ ಯಜ್ಞವನ್ನು ನೋಡಲು ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ನಿನ್ನ ಪುತ್ರರಿಗೆ ಸ್ವಯಂವರ ನೋಡೋ ಭಾಗ್ಯ ಉಂಟಾಗುವುದೇ ಹೊರತು ಅಸುರ ಸಂಹಾರದಂಥ ಕಠಿಣ ಪರಿಸ್ಥಿತಿ ಒದಗುವುದಿಲ್ಲ. ಗುರುವರ್ಯ, ಮಿಥಿಲೆಯಲ್ಲಿ ಯಜ್ಞ ಸ್ವಯಂವರವೇ? ಹೌದು ಮಹಾರಾಜ. ಜನಕ ಮಹಾರಾಜನು ತನ್ನ ಹಿರಿಯ ಪುತ್ರಿ ಸೀತೆಯ ವಿವಾಹವನ್ನು ಸ್ವಯಂವರದ ಮೂಲಕ ನಡೆಸಬೇಕೆಂದು ಇಚ್ಛಿಸಿ ಪರಮೇಶ್ವರನಿಂದ ಪ್ರಸಾದಿತವಾದ ಶಿವಧನುಸ್ಸನ್ನು ಯಾವ ವೀರನು ಹೆದೆಯೇರಿಸುತ್ತಾನೋ ಅವನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡುವ ಅಭಿಲಾಷೆ ಇನ್ನೂ ಫಲಿಸಿಲ್ಲ. ಏನೆಂದರೆ ಗುರುವರ್ಯ, ಹಾಗಾದರೆ ಶಿವಧನುಸ್ಸನ್ನು ಎತ್ತಿ ಎದೆಯೇರಿಸಿ ನಿಲ್ಲುವಂತಹ ವೀರರ್ಯಾರು ಮಿಥಿಲೆಗೆ ಹೋಗಲೇ ಇಲ್ಲವೇ? ಇಲ್ಲ ಮಹಾರಾಜ, ಅಲ್ಲಿಗೆ ಹೋದ ಯಾವ ವೀರರಿಂದಲೂ ಆ ಶಿವಧನುಸ್ಸನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಯಾರ ಪರಾಕ್ರಮ ಯಾವಾಗ ಎಲ್ಲಿ ಹೇಗೆ ವ್ಯಕ್ತವಾಗುವುದೋ ಹೇಗೆ ಹೇಳುವುದು? ಮುನೀಂದ್ರ, ಹಾಗಾದರೆ ಮಿಥಿಲೆಯಲ್ಲಿ ಮಹಾರಾಜ, ಮಿಥಿಲೆಯಲ್ಲಿ ಏನೇ ನಡೆದರೂ ಅದು ನಿನಗೆ ತಿಳಿಯುತ್ತದೆ. ಅಲ್ಲಿ ಏನೇ ನಡೆದರೂ ಅದು ಶುಭವೆಂದು ತಿಳಿ. ಒಂದು ಒಳ್ಳೆಯ ಕಾರ್ಯಕ್ಕೆ ನಿನ್ನ ಪುತ್ರರು ನಿಂದ ಕೆಲ ಕಾಲ ದೂರವಾಗಿದ್ದರೆ ಅದಕ್ಕಾಗಿ ಚಿಂತಿಸುವುದು ಸರಿಯಲ್ಲ ಅಲ್ಲವೇ? ಮುನೀಂದ್ರ, ಅಸುರರೊಡನೆ ಹೋರಾಡಲು ಹೋದದ್ದಕ್ಕೆ ಚಿಂತೆ ಮಾಡಿದ ಹಾಗೆ ಮಿಥಿಲೆಗೆ ಹೋದದ್ದಕ್ಕೆ ಚಿಂತೆ ಮಾಡುವುದು ಖಂಡಿತ ಸರಿಯಲ್ಲ ಗುರುದೇವ. ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ದೀರ್ಘಾಯುಷ್ಮಾನ್ ಭವ. ಮಹಾರಾಜರು ಮನ್ನಿಸಬೇಕು. ಅತ್ಯಂತ ತುರ್ತಾದ ವಿಚಾರವಾದ್ದರಿಂದ ತಮಗೆ ತಿಳಿಸಲು ಧಾವಿಸಿದೆ. ಹೇಳುದೂತ, ಏನಂತಹ ತುರ್ತು ವಿಚಾರ? ಸ್ವಯಂವರದಲ್ಲಿ ಸೋತ ರಾಜರೆಲ್ಲ ಸೇರಿ ಮಿಥಿಲೆಯನ್ನು ಮುತ್ತಿಗೆ ಹಾಕಲು ಬರುತ್ತಿದ್ದಾರೆ ಎನ್ನುವ ವಿಚಾರ
ಗೂಢಚಾರರಿಂದ ತಿಳಿದು ಬಂತು. ಓ, ಸ್ವಯಂವರಕ್ಕೆ ರಾಜರು ಬರಲೆಂದು ನಾವು ಚಿಂತಿಸುತ್ತಿದ್ದರೆ ಸಮರಕ್ಕೆ ಬರುತ್ತಿದ್ದಾರೆ. ಹಾಗಾದರೆ ನಮ್ಮ ಸೈನ್ಯವು ಸಮರಕ್ಕೆ ಸಿದ್ಧವಾಗಲಿ. ಅಮಾತ್ಯರೇ, ಅಪ್ಪಣೆ ಪ್ರಭು. ಸಹೋದರಿ ಸೀತೆ, ಏನನ್ನು ಹಾಗೆ ದಿಟ್ಟಿಸಿ ನೋಡುತ್ತಿರುವೆ? ಅದೋ ನೋಡು, ಹಕ್ಕಿ ತನ್ನ ಬೇಟೆಯನ್ನು ಹಿಡಿಯಲು ಹೇಗೆ ಸುತ್ತುವರಿಯುತ್ತಿದೆ. ಹೌದು ಸಹೋದರಿ, ಆ ರೀತಿ ಸುತ್ತಲೂ ಸುತ್ತುವುದರಿಂದ ಅದಕ್ಕೆ ಆಕ್ರಮಣ ಮಾಡಲು ಸುಲಭವಾಗಿರಬಹುದು. ಹೌದು, ಶತ್ರುಗಳನ್ನು ಎಲ್ಲಾ ದಿಕ್ಕಿನಿಂದ ಮುತ್ತಿಗೆ ಹಾಕಿದರೆ ಅವರನ್ನು ಸೋಲಿಸುವುದು ಸುಲಭವೆನಿಸುತ್ತದೆ. ಈಗ ಮಿಥಿಲೆಗೆ ಮುತ್ತಿಗೆ ಹಾಕಿರುವ ಶತ್ರುಗಳನ್ನು ಎದುರಿಸಲು ಈ ಕ್ರಮವನ್ನು ಅನುಸರಿಸಬಹುದಲ್ಲವೇ? ಸಹೋದರಿ, ಇದನ್ನು ನಾವು ಮಾತನಾಡಿದರೆ ಏನು ಪ್ರಯೋಜನ? ಈ ವಿಷಯವನ್ನು ಮೊದಲು ಅಪ್ಪಾಜಿಯವರಿಗೆ ತಿಳಿಸಬೇಕು. ಹೌದು ಸಹೋದರಿ, ನಿನ್ನ ಮಾತು ನಿಜ. ನಾವು ಈಗಲೇ ಆ ಕಾರ್ಯವನ್ನು ಮಾಡೋಣ. ಮಹಾಪ್ರಭು, ಶತ್ರುವು ನಮ್ಮ ನಗರದ ಆಯಾಕಟ್ಟಿನ ಸ್ಥಳದಲ್ಲಿ ಸಜ್ಜಾಗಿ ಆಕ್ರಮಣ ಮಾಡಲು ಕುಳಿತಿದ್ದಾನೆ. ಅವನನ್ನು ಅಲ್ಲಿಂದ ಕದಲಿಸದೆ ಆ ಸೈನ್ಯವನ್ನು ಮಣಿಸುವುದು ಕಷ್ಟವೆಂದೆನಿಸುತ್ತದೆ. ಅವರು ಹೆಚ್ಚು ಸುರಕ್ಷಿತ ಜಾಗದಲ್ಲಿದ್ದು ನಮ್ಮ ನಗರವನ್ನು ಮುತ್ತಿಗೆ ಹಾಕಿರುವುದರಿಂದ ನಾವೇನಾದರೂ ಒಳಗಿನಿಂದ ಆಕ್ರಮಣ ಮಾಡಲು ಮುಂದಾದರೆ ಹೆಚ್ಚು ಕಷ್ಟ ನಷ್ಟಗಳನ್ನು ನಾವೇ ಅನುಭವಿಸಬೇಕಾದಿತ್ತು. ಅಮಾತ್ಯರೇ, ಶತ್ರುವು ಸುರಕ್ಷಿತ ಜಾಗದಲ್ಲಿ ನಿಂತು ನಮ್ಮ ಮೇಲೆ ಆಕ್ರಮಣ ಮಾಡುವುದನ್ನು ತಡೆಯಲು ನಾವು ಮುಂಜಾಗರೂಕತೆ ವಹಿಸದೇ ಹೋದದ್ದು ತಪ್ಪಾಯಿತು. ಈಗ ಹೇಗಾದರೂ ಮಾಡಿ ಅವರನ್ನು ಅಲ್ಲಿಂದ ಕದಲುವಂತೆ ಮಾಡಲು ಏನಾದರೂ ಒಂದು ಉಪಾಯವನ್ನು ಯೋಚಿಸಲೇಬೇಕಾಗಿದೆ. ಅಪ್ಪಾಜಿಯವರಿಗೆ ಪ್ರಣಾಮಗಳು. ಸೀತಾ, ಊರ್ಮಿಳಾ. ಅಪ್ಪಾಜಿ, ನಮಗೊಂದು ಉಪಾಯ ಹೊಳೆದಿದೆ. ಶತ್ರುಗಳನ್ನು ಚಕ್ರಾಕಾರ ವ್ಯೂಹದಲ್ಲಿ ಸುತ್ತುವರೆದರೆ ಅವರು ಗೊಂದಲಕ್ಕೊಳಗಾಗಿ ಸುರಕ್ಷಿತ ಸ್ಥಳದಿಂದ ಹೊರಗೆ ಬಂದು ನಮ್ಮವರ ಆಕ್ರಮಣಕ್ಕೆ ಒಳಗಾಗಬಹುದು. ಶತ್ರುವನ್ನು ಚಕ್ರಾಕಾರದಲ್ಲಿ ಸುತ್ತುವರಿಯುವುದೇ? ಅಮಾತ್ಯರೇ, ಈ ಉಪಾಯದ ಬಗ್ಗೆ ತಾವೇನು ಹೇಳುವಿರಿ? ಪ್ರಭು, ನಮ್ಮ ಸೈನ್ಯವನ್ನು ರಹಸ್ಯ ಮಾರ್ಗದ ಮೂಲಕ ಕೋಟೆಯಿಂದ ಆಚೆ ಕಳುಹಿಸಿ ಅವರನ್ನು ಹಿಂದಿನಿಂದ ಸುತ್ತುವರೆದು ಆಕ್ರಮಣ ಮಾಡಿದರೆ ಅದರ ನಿರೀಕ್ಷೆ ಇಲ್ಲದೆ ನಾವು ಗೆಲುವನ್ನು ಸಾಧಿಸುವುದು ಖಚಿತ. ಹಾಗಾದರೆ ಇಷ್ಟು ದಿನಗಳ ಕಾಲ ಈ ಉಪಾಯ ತಮಗೇಕೆ ಹೊಳೆಯಲಿಲ್ಲ? ಆ ವಿಚಾರ ನಮಗೆ ಹೊಳೆಯಲೇ ಇಲ್ಲ ಪ್ರಭು. ಅಮಾತ್ಯರೇ, ನಮ್ಮ ರಾಜ್ಯದ ರಕ್ಷಣೆಯ ವಿಚಾರದಲ್ಲಿ ಇಂತಹ ಯುದ್ಧ ತಂತ್ರ ನಮಗಾಗಲಿ ನಿಮಗಾಗಲಿ ಹೊಳೆಯದೇ ಇದ್ದದ್ದು ನಮ್ಮ ಸೀತೆಗೆ ಹೊಳೆದಿದೆ. ಕೂಡಲೇ ಈ ಯುದ್ಧ ತಂತ್ರ ಕಾರ್ಯಗತಗೊಳಿಸಿ, ಆಗ ನಮ್ಮ ಶತ್ರು ಸೋಲುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಆಗಲಿ ಪ್ರಭು. ಈಗಲೇ ನಮ್ಮ ಸೇನಾಧಿಪತಿಗೆ ಈ ಚಕ್ರಾಕಾರದ ವ್ಯೂಹದ ಬಗ್ಗೆ ತಿಳಿಸಿ ಹೇಳುತ್ತೇನೆ. ಸೀತೆ, ಇದೇನು ವಿಚಿತ್ರವಮ್ಮ. ನಿನಗೆ ಇಂತಹ ಒಂದು ಆಲೋಚನೆ ಹೊಳೆಯುತ್ತದೆ ಎಂಬ ಕಲ್ಪನೆ ಕೂಡ ನಮಗೆ ಬರಲಿಲ್ಲವಲ್ಲ? ಅಪ್ಪಾಜಿ, ಶತ್ರುಗಳು ನಮ್ಮ ರಾಜ್ಯವನ್ನು ಆಕ್ರಮಣ ಮಾಡಿ ನೀವು ಅದನ್ನು ಎದುರಿಸಲು ಪ್ರಯತ್ನಿಸುತ್ತಿರುವುದನ್ನು ಕಂಡು ನಾನು ಸಹ ಈ ರಾಜ್ಯಕ್ಕೆ ಒದಗಿದ ಆಪತ್ತನ್ನು ಕಳೆಯಬೇಕು, ನಿಮ್ಮ ಚಿಂತೆ ದೂರಾಗಬೇಕು ಎಂದು ಯೋಚಿಸುತ್ತಿರುವಾಗ ಆಕಾಶದಲ್ಲಿ ಹಕ್ಕಿಯೊಂದು ತನ್ನ ಬೇಟೆಯನ್ನು ಸುತ್ತುವರೆದು ಆಕ್ರಮಣ ಮಾಡುತ್ತಿರುವುದನ್ನು ಕಂಡು ನನಗೆ ಈ ಉಪಾಯ ಹೊಳೆಯಿತು. ಅಪ್ಪಾಜಿ, ಇದನ್ನು ನಿಮಗೆ ತಿಳಿಸಿದರೆ ಉಪಯೋಗವಾಗಬಹುದು ಎನಿಸಿತು. ಖಂಡಿತ ಪ್ರಯೋಜನವಾಗುತ್ತದೆ ಮಕ್ಕಳೇ. ಸೀತೆ, ನೀನು ನಿನ್ನ ರಾಜ್ಯದ ರಕ್ಷಣೆಯ ಬಗ್ಗೆ ಕೂಡ ಆಲೋಚನೆ ಮಾಡಿದ್ದು ನಮಗೆ ಅತ್ಯಂತ ಸಂತೋಷವನ್ನುಂಟು ಮಾಡಿದೆ. ಈ ಯುದ್ಧದಲ್ಲಿ ನಾವು ಗೆದ್ದೇ ಗೆಲ್ಲುತ್ತೇವೆ. ಅದಕ್ಕೆ ನೀವಿಬ್ಬರೂ ಕಾರಣ ಎಂದು ನಾವು ಹೆಮ್ಮೆ ಪಡುತ್ತೇವೆ.
ಹೆಮ್ಮೆ ಪಡುತ್ತೇವೆ.